ಪಂಚಮಸಾಲಿ ಮಠ ವಚನಾನಂದ ಶ್ರೀಗಳಿಗೆ ಬಿಗ್ ಶಾಕ್ ಆಗಿದೆ. ಮಠದಿಂದ ವಚನಾನಂದ ಸ್ವಾಮೀಜಿ ಕಿಕ್ಔಟ್. ವಚನಾನಂದ ಶ್ರೀಗಳನ್ನ ಹೊರ ಹಾಕಿದ್ದಾರೆ ಟ್ರಸ್ಟ್ನವರು. ಸಾಲಿ ಮಠದಿಂದ ವಚನಾನಂದ ಸ್ವಾಮೀಜಿ ಕಿಕ್ಔಟ್. ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದೆ ಈಗ ಟ್ರಸ್ಟ್. ಸಮಿತಿ ಸಭೆಯ 12 ಧರ್ಮದರ್ಶಿಗಳು ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪಂಚಮಸಾಲಿ ಗುರುಪೀಠದ ಟ್ರಸ್ಟಿ ಬಾವಿ ಬೆಟ್ಟಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳಿಗೆ ಬಿಗ್ ಶಾಕ್ ಆಗಿರೋದೀಗ. ಯಾಕೆ ಅಂತ ಅಂದ್ರೆ ಮಠದಿಂದ ವಚನಾನಂದ ಸ್ವಾಮೀಜಿಯನ್ನ ಕಿಕ್ಔಟ್ ಮಾಡಲಾಗಿದೆ, ಉಚ್ಚಾಟನೆ ಮಾಡಲಾಗಿದೆ ಈಗ ಟ್ರಸ್ಟ್ನ ಕಡೆಯಿಂದ. ಸಮಿತಿ ಸಭೆಯ 12 ಧರ್ಮದರ್ಶಿಗಳು ಈ ತೀರ್ಮಾನವನ್ನ ತೆಗೆದುಕೊಂಡಿರೋದು. ಪಂಚಮಸಾಲಿ ಗುರುಪೀಠದ ಟ್ರಸ್ಟಿ ಬಾವಿ ಬೆಟ್ಟಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಲೆಕ್ಕ ಕೊಡಿ ಅಭಿಯಾನ ಶುರುವಾಗ್ಬಿಟ್ಟಿತ್ತು. ಸಾಕಷ್ಟು ಭಕ್ತಾದಿಗಳು ದುಡ್ಡು ಕೊಡ್ತಾರೆ, ಅನುದಾನ ಕೊಡ್ತಾರೆ ಮಠಕ್ಕೆ. ಸೊ ಆ ಹಣ ಎಲ್ಲಿ ಹೋಯ್ತು, ಆ ಹಣದಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಇದೆ, ಯಾವುದಕ್ಕೆಲ್ಲ ಖರ್ಚು ಮಾಡಿದ್ದೀರಿ, ಎಲ್ಲದರ ಬಗ್ಗೆಯೂ ಕೂಡ ಲೆಕ್ಕ ಕೊಡಿ ಅನ್ನೋ ನಿಟ್ಟಿನಲ್ಲಿ ಸಮುದಾಯದ ಮುಖಂಡರು ಕೇಳ್ತಾ ಇದ್ರು. ಬಟ್ ಅದಕ್ಕೆ ಉತ್ತರವನ್ನ ಕೊಡ್ತಾ ಇರಲಿಲ್ಲ ವಚನಾನಂದ ಶ್ರೀಗಳು. ಅದನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಜನ, ಆ ಸಮುದಾಯದ ಭಕ್ತಾದಿಗಳು ಆರೋಪವನ್ನ ಮಾಡ್ತಾ ಬರ್ತಾ ಇದ್ರು. ಇವತ್ತು ಕೂಡ ಮಠದ ಮುಂಭಾಗ ಹೋಗಿ ದೊಡ್ಡ ಹೈಡ್ರಾಮಾನೇ ಕ್ರಿಯೇಟ್ ಆಯ್ತು. ಪಂಚಮಸಾಲಿ ಮಠದ ಭಕ್ತಾದಿಗಳೆಲ್ಲ ಹೋಗಿ ಲೆಕ್ಕ ಕೊಡಿ ಅಭಿಯಾನವನ್ನ ಶುರು ಮಾಡ್ಕೊಂಡಿದ್ರು. ಅವರನ್ನ ಗೇಟ್ ಬಳಿಯೇ, ಮಠದ ಗೇಟ್ ಬಳಿಯೇ ಸ್ಟಾಪ್ ಮಾಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಅದರಲ್ಲಿ ಒಬ್ಬ ಮುಖಂಡ ಪಾಪ ಅಸ್ವಸ್ಥರಾಗಿ ಕೆಳಗಡೆ ಬಿದ್ದು ಬಿಟ್ಟಿದ್ರು. ಇದೆಲ್ಲ ಆದ ನಂತರ ಈಗ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ ಮಠದಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್. ಲೆಕ್ಕ ಕೊಡಿ ಅಭಿಯಾನ ಶುರುವಾಗಿತ್ತು, ಈಗ ಏಕಾಏಕಿಯಾಗಿ ಇವರನ್ನ ಉಚ್ಚಾಟನೆ ಮಾಡಿರೋದು. ಹೇಗಾಯ್ತು ಈ ಪ್ರಕ್ರಿಯೆ? ಜೊತೆಗೆ ಇದ್ರ ಬಗ್ಗೆ ಏನಾದ್ರೂ ವಚನಾನಂದ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಈಗ ಮಠ ಬಿಟ್ಟು ಅವ್ರು ಎಲ್ಲಾದ್ರೂ ಹೋಗ್ಬೇಕಾ ಅಥವಾ ಮಠದಲ್ಲೇ ಇರ್ತಾರಾ? ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ. ತಿಂಗಳಿಂದಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠದ ಟ್ರಸ್ಟಿಗಳು ಮತ್ತೆ ಧರ್ಮದರ್ಶಿಗಳ ನಡುವೆ ಒಂದು ದೊಡ್ಡ ಗೊಂದಲ ಉಂಟಾಗಿತ್ತು. ಪ್ರಮುಖ ಕಾರಣ ಏನಂತಂದ್ರೆ ಹೊಸ ಟ್ರಸ್ಟಿಯಾಗಿ ಬಂದಿರತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಏನಿದ್ದಾರೆ, ಮತ್ತೆ ಏನು ಸ್ವಾಮೀಜಿ ಅವರು ಕೂಡ ಒಂದು ಹಂತದಲ್ಲಿ ಅಥವಾ ಒಂದು ಭಾಗದಲ್ಲಿ ಇರೋದಾದ್ರೆ, ಮತ್ತೊಂದು ಕಡೆಗೆ ಧರ್ಮದರ್ಶಿಗಳಾಗಿರ್ತಕ್ಕಂತಹ BC ಉಮಾಪತಿ, ಬಾವಿ ಬೆಟ್ಟಪ್ಪ, ಚಂದ್ರಶೇಖರ್ ಪೂಜಾರ್ ಮತ್ತೊಂದು ಕಡೆಗೆ. ಸೊ ಕಳೆದ 2008ರಿಂದ ಸ್ವಾಮೀಜಿ ಅವರು ಲೆಕ್ಕ ಕೊಡಿ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಾವಿ ಬೆಟ್ಟಪ್ಪ ಮತ್ತೆ BC ಉಮಾಪತಿ ಅವರನ್ನ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. 2023ರಿಂದ ಕೂಡ ಒಂದು ಪ್ರಶ್ನೆಯನ್ನ ಮಾಡ್ಕೊಂತ ಹೋಗ್ತಾರೆ. ಈ ಸಂದರ್ಭದಲ್ಲಿ ಏನು BC ಉಮಾಪತಿ ಅವರು ಮತ್ತೆ ಇರ್ತಕ್ಕಂಥ ಧರ್ಮದರ್ಶಿಗಳು ಏನಿದ್ರೆ ಉಳಿದಂತಹ ಚಂದ್ರಶೇಖರ್ ಪೂಜಾರ್ ಅವರಲ್ಲ, ಅವ್ರು ಹೇಳ್ತದೆ ಏನಂತಂದ್ರೆ, ನೀವು ಮೊದಲು ಶ್ವಾಸಪೀಠವನ್ನ ಬಿಡಬೇಕು ಅನ್ನೋಂಥದ್ದು. ಅಂದ್ರೆ 2 ಪೀಠದಲ್ಲಿ ನೀವು ಪೀಠಾಧಿಪತಿಗಳಾಗಿದ್ದೀರಿ. ಒಂದು ಬೆಂಗಳೂರಲ್ಲಿ ಇರ್ತಕ್ಕಂತಹ ಶ್ವಾಸ ಯೋಗ ಪೀಠ ಇದೆ ಅಲ್ಲಿ, ಮತ್ತೆ ಈ ಪಂಚಮಸಾಲಿ ಪೀಠದಲ್ಲಿ, ಈ 2ರಲ್ಲಿ ಯಾವ್ದಾದ್ರು ಒಂದು ಪೀಠವನ್ನ ಬಿಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಸ್ತಾಪವನ್ನ ಮಾಡ್ತಾರೆ. ಇದಾದ ನಂತರದಲ್ಲಿ ಹಂತವಾಗಿ ಕೂಡ ಒಳಗೆ ಜಗಳ ಉಂಟಾಗತಕ್ಕಂಥದ್ದು, ಏನು ಅವರ ನಡುವೆ ಒಂದು ಕೆಲವೊಂದು ಗೊಂದಲಗಳು ಸ್ಟಾರ್ಟ್ ಆಗ್ತವೆ. ಈ ವೇಳೆಯಲ್ಲಿ ಏನು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಏನು ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಅವರೇನಿದ್ದಾರೆ, ತಮ್ಮ ಭಕ್ತರೊಂದಿಗೆ ಧರ್ಮದರ್ಶಿಗಳಿಗೆ ವಿರುದ್ಧವಾಗಿ ಲೆಕ್ಕ ಕೊಡಿ ಅಭಿಯಾನವನ್ನು ಒಂದು ಪ್ರಾರಂಭ ಮಾಡ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಅಂದ್ರೆ 2008ರಿಂದ 2023 ತನಕ ಕೂಡ ಸರ್ಕಾರದಿಂದ 100 ಕೋಟಿ ರೂಪಾಯಿ ಅನುದಾನ ಬಂದಿದೆ.
ಇದೆ. ಆದ್ರೆ ಈ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ. ಆದ್ರೆ ಈ ಸಂಬಂಧಪಟ್ಟಂತೆ ಕೇವಲ ಏನು ಕಣ್ಣೊರೆಸುವ ಒಂದು ತಂತ್ರವನ್ನು ಮಾಡ್ತಕ್ಕಂಥದ್ದು. ನಾವು ಬಿಲ್ಡಿಂಗ್ ಖರ್ಚು ಮಾಡಿದೀವಿ ಅಥವಾ ಬೇರೆ ಬೇರೆ ಕಾಮಗಾರಿ ಖರ್ಚು ಮಾಡಿದೀವಿ ಅನ್ನೋಂಥದ್ದು ಕೇವಲ ಮಾತಿನಲ್ಲಿ ಮಾತ್ರ ಹೇಳ್ತಕ್ಕಂಥದ್ದು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಪುಸ್ತಕ ರೂಪದಲ್ಲಿ ಅಥವಾ ಬರವಣಿಗೆ ರೂಪದಲ್ಲಿ ಇಲ್ಲ. ನಮಗೆ ಲೆಕ್ಕ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದಾಗ ಈಗ ಧರ್ಮದರ್ಶಿಗಳು ಇವರಿಗೆ ಒಂದು ಗಡುವನ್ನ ಕೊಟ್ಟಿರ್ತಾರೆ. ಅಂದ್ರೆ ಮಾರ್ಚ್ 24 ತಾರೀಕು ಗಡುವನ್ನು ಕೊಟ್ಟಿರ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಏನು ಕೋರ್ಟು ಮೆಟ್ಟಿಲೇರುತ್ತೆ. ಈಗ ಇವತ್ತೊಂದು ಮೀಟಿಂಗ್ ಅನ್ನು ಕರೆತಾರೆ. ಅಂದ್ರೆ ಪಂಚಮಸಾಲಿ ಪೀಠದಲ್ಲಿ ಒಂದು ಮೀಟಿಂಗ್ ಅನ್ನು ಕರೆದ್ಬಿಟ್ಟು ಧರ್ಮದರ್ಶಿಗಳಾಗಿರ್ತಕ್ಕಂಥ ಬಿಸಿ ಉಮಾಪತಿ ಮತ್ತೆ ಬಾವಿ ಬೆಟ್ಟಪ್ಪ ಚಂದ್ರಶೇಖರ್ ಎಲ್ಲ ಸೇರ್ಕೊಂಡು ಒಕ್ಕೂರಿನಿಂದ ಏನು ವಚನಾನಂದ ಸ್ವಾಮೀಜಿ ಅವರೇನಿದೆ ಉಚ್ಚಾಟನೆ ಮಾಡಿದ್ದೇವೆ ಅನ್ನುವಂಥ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಕ್ಕಂಥ. ಅಂದ್ರೆ ದಾಖಲೆ ಮುಖಾಂತರವಾಗಿ ಅವರು ಹೇಳ್ತಕ್ಕಂಥದ್ದು ಏನಂತಂದ್ರೆ ನೀವು ಈ ಮಠವನ್ನ ಬಿಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ಧರ್ಮದರ್ಶಿಗಳು ಹೇಳಿದ ಏನೊಂದು ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿಲ್ಲ, ಅಥವಾ ಶ್ವಾಸಪೀಠವನ್ನು ಬಿಡೋದಾಗ್ಲಿ ಅಥವಾ ಪಂಚಮಸಾಲಿ ಪೀಠವನ್ನು ಬಿಡೋದಾಗ್ಲಿ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನ ತೆಗೆದುಕೊಂಡಿಲ್ಲ. ಹಾಗಾಗಿ ನೀವು ಪಂಚಮಸಾಲಿ ಪೀಠದಿಂದ ಪೀಠಾಧಿಪತಿಯನ್ನಾಗಿ ಏನು ನೇಮಕ ಮಾಡಿದ್ವಿ ಆ ಒಂದು ಸ್ಥಾನದಿಂದ ನೀವು ಉಚ್ಚಾಟನೆಗೊಂಡಿದ್ದೀರಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳ್ತಕ್ಕಂಥದ್ದು. ಸೊ ಈ ಸಂಬಂಧಪಟ್ಟಂತೆ ನಾವು ಕೂಡ ಸ್ವಾಮೀಜಿ ಅವರನ್ನ ಪ್ರಶ್ನೆ ಮಾಡಿದಾಗ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಮತ್ತೆ ಈ ಕಳೆದ 2018 ಹಿಂದೆನೂ ಕೂಡ ಈ ತರ ಒಂದು ಪಂಚಮಸಾಲಿ ಪೀಠದಲ್ಲಿ ಒಂದು ವಿಚಾರ ಕೂಡ ಇದೇ ಒಂದು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಅಂದ್ರೆ 2018 ಹಿಂದೆ ಇರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಯವರನ್ನು ಕೂಡ ಇದೇ ರೀತಿಯಾಗಿ ಟ್ರಸ್ಟಿಗಳು ಉಚ್ಚಾಟನೆ ಮಾಡ್ತಕ್ಕಂಥದ್ದು. ಉಚ್ಚಾಟನೆ ಮಾಡಿದ ನಂತರದಲ್ಲಿ ವಚನಾನಂದ ಸ್ವಾಮೀಜಿಯವರನ್ನ ಈ ಒಂದು ಪಂಚಮಸಾಲಿ ಪೀಠಕ್ಕೆ ಪೀಠಾಧಿಪತಿಗಳನ್ನಾಗಿ ನೇಮಕ ಮಾಡಿದ್ರು. ಈಗ ಅದೇ ಒಂದು ಪರಿಸ್ಥಿತಿ ಈಗ ವಚನಾನಂದ ಸ್ವಾಮೀಜಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಆ ಒಂದು ಸಮಾಜದಲ್ಲಿ ಇರ್ತಕ್ಕಂತಹ ಏನು ಭಕ್ತರಿಗೆ ತುಂಬಾ ನೋವುಂಟು ಮಾಡಿರುವಂತ ವಿಚಾರ ಅಂತ ಹೇಳ್ಬೋದು ಪ್ರಭು. ಸೊ ಒಂದು ಮಲ್ಲಿಕಾರ್ಜುನ್, ಈಗ ಇಷ್ಟೆಲ್ಲ ಆದ ನಂತರ ಉಚ್ಚಾಟನೆ ಆಗಿದೆ, ಲೆಕ್ಕ ಕೊಡಬೇಕಾಗಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇರೋದು. ಯಾಕೆ ಈಗ ಮಠಕ್ಕೆ ಎಷ್ಟು ಅನುದಾನ ಬಂದಿದೆ, ಅನುದಾನ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಯಾವ್ಯಾವುದಕ್ಕೆ ಖರ್ಚಾಗಿದೆ ಎಲ್ಲ ಭಕ್ತಾದಿಗಳು ಕೇಳ್ತಾ ಇದ್ರು. ಬಟ್ ಏನ್ ಪ್ರಾಬ್ಲಮ್ ಇತ್ತು ಶ್ರೀಗಳದ್ದು, ಯಾಕೆ ಲೆಕ್ಕ ಕೊಡ್ತಾ ಇರಲಿಲ್ಲ ಅಂತ? ವಿಚಾರ ಇಷ್ಟನೇ ರಾಮ್, ಏನಂತಂದ್ರೆ ಲೆಕ್ಕ ಕೊಡುವಂತ ವಿಚಾರ ಏನಿದೆ ಇದು ಧರ್ಮದರ್ಶಿಗಳ ಕೆಲಸವಾಗಿರ್ತಕ್ಕಂಥದ್ದು. ಅದನ್ನೇ ಇದನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಏನು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಸ್ವಾಮೀಜಿ ಅವರು, ಅಂದ್ರೆ ವಚನಾನಂದ ಸ್ವಾಮೀಜಿ ಅವರು ಇದನ್ನ ಪ್ರಶ್ನೆ ಮಾಡ್ಕೊಂತ ಹೋಗ್ತಾರೆ. ಅಂದ್ರೆ ಮಠಕ್ಕೆ ಹಲವು ರೀತಿಯ ಮೂಲಗಳ ಪ್ರಕಾರವಾಗಿ ಏನು ಕೋಟ್ಯಾಂತರ ರೂಪಾಯಿ ಹಣವನ್ನು ಬಂದಿದೆ. ಆದ್ರೆ ಇದನ್ನ ಕೊಡ್ಬೇಕಾಗಿರ್ತಕ್ಕಂಥ ಧರ್ಮದರ್ಶಿಗಳು ಮಾತ್ರ ಯಾವುದೇ ರೀತಿಯಾದಂತಹ ಹಣದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಮತ್ತೆ ಇನ್ನೊಂದು, ಈ ದುಡ್ಡಿನ ವ್ಯವಹಾರದಲ್ಲಿ ಸ್ವಾಮೀಜಿಗಳು ಕೂಡ ಇಲ್ಲಿ ಕೂಡ ತಲೆ ಹಾಕಿಲ್ಲ. ಒಂದು ಚೆಕ್ಕಿಗೆ ಸೈನ್ ಮಾಡುವಂತ ವಿಚಾರ ಆಗಿರ್ಬೋದು ಕೂಡ ಇವರು ಆ ಒಂದು ವಿಚಾರದಲ್ಲಿ ಕೂಡ ಹಿಂದೆ ಇರ್ತಕ್ಕಂಥದ್ದು. ಅಂದ್ರೆ ಸ್ವಾಮೀಜಿ ಕೇವಲ ಪೀಠಕ್ಕೆ ಮಾತ್ರ ಅಧಿಪತಿ ಆಗಿರ್ತಕ್ಕಂಥದ್ದು, ಸಮಾಜಕ್ಕೆ ಸಂಬಂಧಪಟ್ಟಂತೆ ಏನು ಕೆಲಸ ಕಾರ್ಯಗಳು ಇರ್ತವೆ ಅವನ್ನಷ್ಟೇ ಮಾಡ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಸರ್ಕಾರದ ಬಂದಂತಹ ಅನುದಾನ ಆಗಿರ್ಬೋದು ಅಥವಾ ಭಕ್ತಾದಿಗಳು ಕೊಟ್ಟಂತಹ ದೇಣಿಗೆ ಹಣ ಏನಿದೆ ಅದು ಧರ್ಮದರ್ಶಿಗಳ ಹ್ಯಾಂಡ್ ಓವರ್ ಇರ್ತಕ್ಕಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಅವ್ಯವಹಾರ ನಡೆದಿದೆ ಅಥವಾ ಅಲ್ಲಿ ದುಡ್ಡು ಏನೋ ಅಕ್ರಮವಾಗಿ ಬಳಕೆ ಆಗ್ತಿದೆ, ಇದು ಮಠಕ್ಕೆ ಬಳಕೆ ಆಗ್ತಿಲ್ಲ ಅಥವಾ ಸಮಾಜಕ್ಕೆ ಬಳಕೆ ಆಗ್ತಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂತನವಾಗಿ ಟ್ರಸ್ಟಿ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಬೆಂಬಲವಾಗಿ ವಚನಾನಂದ ಸ್ವಾಮೀಜಿ ಕೂಡ ನಿಂತಿದ್ರು. ಆದ್ರೆ ಈ ಲೆಕ್ಕ ಕೊಡಿ ಅಭಿಯಾನವನ್ನ ಯಾವಾಗ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಹೊಸ ಒಂದು ಗೊಂದಲ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಅಂದ್ರೆ ನೀವು 2 ಪೀಠದಲ್ಲಿ ನೀವು ಅಧಿಪತಿ ಆಗಿದ್ದೀರಿ, ಅಂದ್ರೆ ನಾವು 2018 ಕೂಡ ಮುಂಚಿತವಾಗಿ ನಾವು ಹೇಳ್ಕೊಂತ ಬಂದಿದ್ವಿ. ಆದ್ರೆ ಅಲ್ಲಿದ್ದ ಇಲ್ಲಿವರೆಗೂ ಕೂಡ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಆದ್ರೆ ಈಗ ಕೊನೆಯದಾಗಿ ಒಂದು ನಿರ್ಣಯಕ್ಕೆ ಬರಬೇಕು, ಒಂದು ಏನು ಶ್ವಾಸಪೀಠದಲ್ಲಿ ಇರಬೇಕು, ಇಲ್ಲ ಇದು ಪಂಚಮಸಾಲಿ ಪೀಠದಲ್ಲಿ ಇರಬೇಕು ಅನ್ನೋದು ನಿರ್ಣಯಕ್ಕೆ ಯಾವುದೇ ರೀತಿಯಾಗಿ ಅಂತಿಮವಾಗಿ ಇವರು ಒಂದು ಮಾತನ್ನು ಕೊಡದೇ ಇರುವ ಹಿನ್ನೆಲೆಯಲ್ಲಿ ಇಂದು ಧರ್ಮದರ್ಶಿಗಳು ಒಗ್ಗೂಡಿ ಒಂದು ವಚನಾನಂದ ಸ್ವಾಮೀಜಿ ಅವರನ್ನ ಒಂದು ಪೀಠದಿಂದ ಏನು ರಿಮೂವ್ ಮಾಡಿರ್ತಕ್ಕಂಥದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈ ಜಟಾಪಟಿ ಬಹಳ ದಿನಗಳಿಂದ ಇತ್ತು. ಇದು ಬಹಳ ದಿನಗಳಿಂದ ವಚನಾನಂದ ಶ್ರೀಗಳು ಲೆಕ್ಕ ಕೊಡಬೇಕು, ಇಲ್ಲ ಅಂತ ಅಂದರೆ ಅವರು ಕೆಳಗಿಳಿಬೇಕು ಪೀಠದಿಂದ ಅನ್ನೋ ನಿಟ್ಟಿನಲ್ಲಿ. ಬಟ್ ವಚನಾನಂದ ಶ್ರೀಗಳ ಒಂದು ನಿಲುವೇನಿತ್ತು, ನಾನು ಯಾಕೆ ಪೀಠದಿಂದ ಕೆಳಗಿಳಿಬೇಕು ಅನ್ನೋದೊಂದು ಒಂದು ಅವರ ಮಾತು. ಸೊ ಹಾಗಾಗಿ ಇಷ್ಟು ದಿನಗಳ ಕಾಲ ಈ ಹಗ್ಗ ಜಗ್ಗಾಟ
ಮುಂದುವರಿತಾನೆ ಬಂತು. ಈಗ ನೋಡಿದರೆ ಏಕಾಏಕಿಯಾಗಿ ಅವರನ್ನು ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಲಾಗಿದೆ. ಇದು ಬಹಳ ದೊಡ್ಡ ಸುದ್ದಿ. ಒಂದು ಪ್ರಬಲ ಸಮುದಾಯದ ಒಬ್ಬ ಪೀಠಾಧ್ಯಕ್ಷರನ್ನ, ಮಠಾಧಿಪತಿಗಳನ್ನು ಉಚ್ಚಾಟನೆ ಮಾಡೋದಿದೆಯಲ್ಲ, ಯಾಕೋ ಇತ್ತೀಚಿನ ದಿನಗಳಲ್ಲಿ ಮಠಾಧೀಶರ ಅದೃಷ್ಟನೇ ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಒಬ್ಬೊಬ್ರು ಬೇರೆ ಬೇರೆ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಳ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೇರೆಯವ್ರ ಹೆಸರು ಬೇಡ, ಬಟ್ ಇಲ್ಲಿ ವಚನಾನಂದ ಶ್ರೀಗಳ ವಿಚಾರಕ್ಕೆ ಬರೋದಾದರೆ ಕೆಲವೊಂದು ಕಡೆ ಇದನ್ನೆಲ್ಲ ಕೂತು ಬಗೆಹರಿಸ್ಕೊಳ್ಬೋದಾಗಿತ್ತು. ಏನು ಅನ್ಯಾಯ ಆಗದೆ ಹೋಗಿದ್ರೆ, ಮೋಸ ಆಗದೆ ಹೋಗಿದ್ರೆ, ಲೆಕ್ಕ ಎಲ್ಲ ಸರಿ ಇದ್ದಿದ್ದೇ ಆಗಿದ್ರೆ ಇದನ್ನು ವಚನಾನಂದ ಶ್ರೀಗಳು ತಮ್ಮ ನೇತೃತ್ವದಲ್ಲೇ ಬಗೆಹರಿಸ್ಕೊಳ್ಬೋದಾಗಿತ್ತು. ಭಾಳ ದಿನಗಳ ಹಿಂದೆನೇ ಬಗೆಹರಿಬೇಕಾಗಿದ್ದಂಥ ವಿಚಾರ ಇದು. ಬಟ್ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾ ಆಗೋದಕ್ಕೆ ಕಾರಣ ಯಾರು? ಎಲ್ಲ ಮುಖಂಡರು ಬರ್ತಾರೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ, ಮಠಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಆ ಸಂದರ್ಭದಲ್ಲಿ ಪೊಲೀಸ್ನವರು ಅಲ್ಲಿ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡಿತಾರೆ, ಒಬ್ಬ ಮುಖಂಡ ಅಸ್ವಸ್ಥರಾಗ್ತಾರೆ. ಸೊ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರು? ಸರಿಯಾದ ಸಮಯಕ್ಕೆ ಒಂದು ತೀರ್ಮಾನಕ್ಕೆ ಬರದೇ ಇರೋದು, ಲೆಕ್ಕ ಕೊಡದೇ ಇರೋದು. ಮಠಕ್ಕೆ ಬರುವಂಥ ಹಣನ ಇವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಸೊ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದ್ದು ಶ್ರೀಗಳು. ಬಟ್ ಶ್ರೀಗಳು ಹೇಳ್ತಾ ಇರೋದು ಅದಕ್ಕೆ ಅಂತಾನೆ ಒಂದಿಷ್ಟು ಜನ ಇರ್ತಾರೆ, ಅವ್ರ ಹತ್ರ ಉತ್ತರ ಕೇಳಿ, ನನಗಲ್ಲ, ನನ್ನ ಹೆಸರಲ್ಲಿ ಏನೂ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಈಗ ನೋಡಿದರೆ ಫೈನಲಿ ಅವರ ಉಚ್ಚಾಟನೆ ಕೂಡ ಆಗೋಯ್ತು. ಪಂಚಮಸಾಲಿ ಮಠದ ಪೀಠಾಧ್ಯಕ್ಷರ ಉಚ್ಚಾಟನೆನೇ ಆಗೋಯ್ತು. ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಈಗ ಮಠ ಬಿಟ್ಬಿಡ್ತಾರ ಶ್ರೀಗಳು, ವಚನಾನಂದ ಶ್ರೀಗಳು ಮಠ ಬಿಡ್ತಾರ? ಮಠ ಬಿಟ್ಟು ಬೇರೆ ಕಡೆ ಹೋಗ್ತಾರ? ಈಗ ಉಚ್ಚಾಟನೆ ಆಗಿದೆ ಅಂತ ಅಂದರೆ ಮಠ ಬಿಡಲೇಬೇಕು. ಮತ್ತೊಬ್ಬ ಪೀಠಾಧಿಪತಿಯನ್ನು ಅಲ್ಲಿ ನೇಮಕ ಮಾಡ್ತಾರೆ, ಇಡೀ ಸಮುದಾಯದ ಭಕ್ತರು ಸೇರಿ, ಮುಖಂಡರು ಸೇರಿ, ಟ್ರಸ್ಟಿಗಳು ಸೇರಿ. ಬಟ್ ಈಗ ಕಿಕ್ಔಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸ್ವಾಮೀಜಿಯನ್ನು ಸೊ ಯಾವ ರೀತಿಯಾಗಿ ಅವರು ಅಲ್ಲಿರ್ತಾರೆ? ಮಠದ ನೋಟಿಸ್ಗೆ ವಚನಾನಂದ ಶ್ರೀಗಳು ಕ್ಯಾರೆ ಅಂತ ಇಲ್ಲ, 12 ಪ್ರಶ್ನೆಗಳ ಸಮೇತ ಒಂದು ನೋಟಿಸ್ ಕೊಡಲಾಗಿತ್ತು ಅವರಿಗೆ. ಅದಕ್ಕೆ ಉತ್ತರನೇ ಕೊಡಲಿಲ್ಲ ಅವರು. ಗೌರವಯುತವಾಗಿ ಮಠ ಬಿಡಬೇಕು ಅಂತ ಹೇಳಿ ವಚನಾನಂದ ಶ್ರೀಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಗೌರವಯುತವಾಗಿ ಮಠವನ್ನು ಬಿಟ್ಟುಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿರೋದು.